ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಇವತ್ತೊಂದು ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ ಮಾಡೋಣ ಅಂತ ಫಸ್ಟ್ ಸ್ಕೈ ಬ್ಲೂನ ಮಧ್ಯೆ ಹಾಕ್ಕೊಂಡಿದ್ದೀನಿ. ಕೆಳಗಡೆ ಸ್ವಲ್ಪ ವೈಟ್, ಮೇಲ್ಗಡೆ ಸ್ವಲ್ಪ ಡಾರ್ಕ್ ಬ್ಲೂ, ಇಂಡಿಗೋ ಕಲರ್ ಇರುತ್ತಲ್ಲ ಆ ಥರ ಕಲರ್ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಬ್ರಷ್ಗೆ ನೀರು ಅಂದ್ಕೊಂಡು ಒಟ್ಟಿಗೆ ಎಲ್ಲದು ಮರ್ಜ ಅಂದರೆ ಮೇಲ್ಗಡೆ ಸ್ವಲ್ಪ ಡಾರ್ಕ್ ಬರಬೇಕು, ಬರ್ತಾ ಬರ್ತಾ ಲೈಟ್ ಆಗೋ ಥರ ಕಲರ್ ಮರ್ಜ್ ಆಗ್ತಾ ಹೋಗಬೇಕು. ಆ ರೀತಿ ಪೇಂಟ್ ಮಾಡಬೇಕು. ಸ್ವಲ್ಪ ಪರ್ಪಲಲ್ಲಿ ಒಂದು ದೂರದಲ್ಲಿ ಬೆಟ್ಟಗಳು ಕಾಣ್ತಾ ಇರೋ ಥರ ಸ್ವಲ್ಪ ಡ್ಯಾಬಿಂಗ್ ಮೋಷನಲ್ಲಿ ಮಾಡ್ತಾ ಇದ್ದೀನಿ. ಕೆಳಗಡೆ ಫಸ್ಟ್ ಲೆಮನ್ ಎಲ್ಲೋಯಿಂದ ಶುರು ಮಾಡ್ತಾ ಇದ್ದೀನಿ. ಗ್ರೀನರಿ ಮಾಡಬೇಕು ಅಂತಂದರೆ ಸ್ವಲ್ಪ ಶೇಡ್ಸ್ ಇರಬೇಕು ಅಂತ, ಆಮೇಲೆ ಸ್ವಲ್ಪ ಲೈಟ್ ಗ್ರೀನ್, ಪ್ಯಾರೆಟ್ ಗ್ರೀನ್ ಥರ ಕಲರ್ ಹಾಕಿಬಿಟ್ಟು ಆಮೇಲೆ ಕೆಳಗಡೆ ಡಾರ್ಕ್ ಗ್ರೀನಲ್ಲಿ ಶೇಡ್ಸ್ ಬರೋ ಹಾಗೆ ಮಾಡ್ತಾ ಇದ್ದೀನಿ. ಸ್ಪಾಂಜ್ ಬ್ರಷಲ್ಲಿ ಈ ರೀತಿ ವೈಟ್ ಕಲರಲ್ಲಿ ಡ್ಯಾಬ್ ಮಾಡ್ತಾ ಇದ್ದೀನಿ. ಅದು ಮೋಡ ಥರ ಕಾಣಬೇಕು ಅಂತ. ಒಂದು ಡ್ರೈ ಬ್ರಷ್ ತೊಗೊಂಡ್ರೆ ನೀರು ಮುಟ್ಕೋಬಾರ್ದು ಬ್ರಷ್ಗೆ. ಹಾಗೆ ಡ್ರೈ ಬ್ರಷಲ್ಲೇ ಸ್ವಲ್ಪ ಗ್ರೀನ್ ಪಿಕ್ ಮಾಡಿಕೊಂಡು ಹುಲ್ ಥರ ಅಪ್ವರ್ಡ್ ಸ್ಟ್ರೋಕ್ ಮಾಡ್ತಾ ಹೋಗ್ಬೇಕಂದ್ರೆ ಮೇಲ್ಗಡೆ ಹಿಂಗೆ ಸ್ಟ್ರೋಕ್ಸ್ ಮಾಡ್ತಾ ಹೋಗಬೇಕು. ಆವಾಗ ಅದು ಸ್ವಲ್ಪ ಹುಲ್ಲಿನ ಥರ ಕಾಣುತ್ತೆ. ಈಗ ಸಣ್ಣದೊಂದು ಮರ ಬರೆಯೋಣ ಅಂತ ಫಸ್ಟು ಸ್ವಲ್ಪ ಲೈಟ್ ಬ್ರೌನಲ್ಲಿ ಮರದ ಕೊಂಬೆಗಳ ಥರ ಡ್ರಾ ಮಾಡಿಕೊಂಡು ಲೈಟಾಗಿ ಡ್ರಾ ಮಾಡ್ಕೋಬೇಕು. ಇದಾದಮೇಲೆ ಡಾರ್ಕ್ ಬ್ರೌನಲ್ಲಿ ಅದ್ರ ಮೇಲೇ ಮತ್ತೊಂದು ಸತಿ ಈ ಬ್ರಾಂಚಸ್ ಥರ ಮಾಡ್ಕೊಂಡ್ಬಿಟ್ಟು ಒಂದು ಡ್ರೈ ಬ್ರಷಲ್ಲಿ ಫಸ್ಟ್ ಡಾರ್ಕ್ ಗ್ರೀನ್ ಪಿಕ್ ಮಾಡ್ಕೊಂಡಿದ್ದೀನಿ, ಅದನ್ನು ಡ್ಯಾಬ್ ಮಾಡ್ಕೊಂಡಿದ್ದೀನಿ. ಬ್ರಷ್ ಡ್ರೈ ಇದ್ದರೆ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದಕ್ಕೆ. ನೀರು ಅದ್ಕೊಂಡ್ಬಿಟ್ರೆ ಅದೊಂಥರ ಒಂದೇ ಕಡೆ ಪೇಂಟ್ ಕೂತಂಗೆ ಆಗಿಬಿಡುತ್ತೆ. ಗ್ರೀನ್ ಮೇಲೆ ಸ್ವಲ್ಪ ಒಂಥರ ಕ್ರಿಮ್ಸನ್ ರೆಡ್ಡು ಅಲ್ಲ, ಪಿಂಕು ಅಲ್ಲ, ಆ ರೀತಿ ಕಲರ್ನ ಡ್ಯಾಬ್ ಮಾಡ್ತಾ ಇದ್ದೀನಿ. ಅಂದರೆ ಒಂಥರ ಸ್ಪ್ರಿಂಗ್ ಟೈಮಲ್ಲಿ ಹೂಗಳು ಬಂದಿರುತ್ತಲ್ಲ ಆ ರೀತಿ. ಅದಾದಮೇಲೆ ಲೈಟ್ ಪಿಂಕು,
ಅದಾದಮೇಲೆ ಒಂಥರ ಪೇಸ್ಟಲ್ ಪಿಂಕನ್ನು ಅದ್ರ ಮೇಲೆ ಡ್ಯಾಬ್ ಮಾಡ್ತಾ ಇದ್ದೀನಿ. ಅಂದರೆ ಒಂದೇ ಹೂ ಆದ್ರೂ ಅದ್ರದ್ದು ಶೇಡ್ಸ್ ಬೇರೆ ಇರುತ್ತಲ್ಲ, ಮೊಗ್ಗು ಬೇರೆ ಕಲರ್ ಇರುತ್ತೆ, ಹೂ ಬೇರೆ ಕಲರ್ ಇರುತ್ತೆ, ಆ ರೀತಿ ಇರುತ್ತೆ. ಸೊ ಫೈನಲಿ ಇದು ಈ ರೀತಿ ಕಾಣ್ತಾ ಇದೆ. ಈ ಪೇಂಟಿಂಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. Thank you so much for watching.